ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 79. ಕಿರಣ ಚಿನ್ನುವನ್ನು ತೋಳಲ್ಲಿ ಎತ್ತಿಕೊಂಡು ಮುಂದೆ ಹೋದರೆ ಸಾತ್ವಿಕ ಅವನ ಕಾಲು ಹಿಡಿದಳು. ಏಕಾಏಕಿ ಬಂದು ಕಾಲು ಹಿಡಿದ ಸಾತ್ವಿಕಳನ್ನು ನೋಡಿ ಅಚ್ಚರಿಯಾಯಿತು. ಸಾತ್ವಿಕ, ಮೊದಲೇ ಕೋಪ ಬಂದಿದೆ, ಸುಮ್ಮನೆ ಕಾಲು ಬಿಡು ಎಂದು ಕಾಲನ್ನು ಬಿಡಿಸಿಕೊಳ್ಳಲು ನೋಡಿದರೆ ಎರಡು ಕಾಲನ್ನು ಬಿಗಿಯಾಗಿ ಹಿಡಿದು ಕುಳಿತಳು. ಏನೋ ಕೋಪಕ್ಕೆ ಹಾಗೆ ಮಾಡಿದೆ, ನೀನು ಕ್ಷಮಿಸಿದ್ದೀನಿ ಎಂದು ಹೇಳುವವರೆಗೂ ನಾನು ಕಾಲು ಬಿಡುವುದಿಲ್ಲ ಕಿರಣ, ಸಾರಿ, ನನ್ನನ್ನು ಕ್ಷಮಿಸು ಎಂದು ಕಾಲನ್ನು ಬಿಗಿಯಾಗಿ ಹಿಡಿದು ಅಳುತ್ತಿದ್ದಳು. ಅವಳ ವರ್ತನೆಯನ್ನು ನೋಡಿ ಇನ್ನೂ ಸಿಟ್ಟಾದನು. ಉರಿಯುವ ಕಿರಣನ ಮುಖವನ್ನು ನೋಡಿದವಳು ನನ್ನನ್ನು ಕೆಳಗಡೆ ಇಳಿಸಿ ಎಂದು ನಿಧಾನವಾಗಿ ಹೇಳಿದಳು. ಅವಳ ಮಾತಿಗೆ ಚಿನ್ನುವನ್ನು ಕೆಳಗೆ ಇಳಿಸಿ ಸಾತ್ವಿಕಾಳಿಗೆ ಏನೂ ಹೇಳದೆ ಸುಮ್ಮನೆ ನಿಂತನು. ಚಿನ್ನುವೆ ಮುಂದೆ ಹೋಗಿ ಅವಳ ಭುಜವನ್ನು ಹಿಡಿದು ಮೇಲೆ ಏಳಿಸಿದಳು. ಸಾತ್ವಿಕ ಕಿರಣನ ನೋಟ ಎದುರಿಸಲಾಗದೆ ಕತ್ತು ಬಗ್ಗಿಸಿ ನಿಂತಳು. ಅವಳ ಭುಜ ಹಿಡಿದು ಮೇಲೆತ್ತಿದವಳು ಚಟೀರನೆ ಕೆನ್ನೆಗೆ ಬಾರಿಸಿದಳು. ಕಿರಣ ಚಿನ್ನುವಿನ ಈ ವರ್ತನೆ ನೋಡಿ ದಂಗಾಗಿ ನೋಡುತ್ತಾ ನಿಂತನು. ಕಿರಣ ಅಷ್ಟು ಹೊಡೆದರೂ ಸುಮ್ಮನೆ ನಿಂತಿದ್ದವಳು ಈಗ ಚಿನ್ನು ಹೊಡೆದ ಹೊಡೆತಕ್ಕೆ ಕೋಪದಲ್ಲಿ ನಂಗೆ ಹೊಡಿತೀಯ ಎಂದು ಹೊಡೆಯಲು ಕೈ ಎತ್ತಿದರೆ ಆ ಸುಸ್ತಿನಲ್ಲೂ ಅವಳ ಕೈ ಬಿಗಿಯಾಗಿ ಹಿಡಿದಳು. ನೀನು ಮಾಡಿರುವ ಕೆಲಸಕ್ಕೆ ಹೊಡೆಯದೆ ಇನ್ನೇನು ಸನ್ಮಾನ ಮಾಡಬೇಕಿತ್ತ? ನನಗೆ ನನ್ನನ್ನು ಎಳೆದು ತಂದವರು ಯಾರು, ಏನು, ನನಗೇನು ಮಾಡ್ತಾರೋ ಎಂದು ಅದೆಷ್ಟು ಹೆದರಿದ್ದೆ ಗೊತ್ತಾ? ನನಗೆ ಏನಾದರೂ ಹೆಚ್ಚು ಕಮ್ಮಿ ಆಗುವುದಕ್ಕೂ ಮುಂಚೆ ನಾನೇ ಸತ್ತೋಗಿ ಬಿಡೋಣ ಎಂದು ನಿರ್ಧರಿಸಿದೆ. ನಿನ್ನ ಮುಖ ನೋಡುವವರೆಗೂ ಸತ್ತು ಬದುಕಿದ್ದೀನಿ ನಾನು. ನಿನ್ನ ಮುಖ ನೋಡಿದ ಮೇಲೆ ನಿರಾಳವಾಗಿದ್ದು ನನಗೆ ಎಂದು ಹೇಳುವಷ್ಟರಲ್ಲಿ ಸುಸ್ತಾಗಿ ಕಿರಣನ ಭುಜ ಕೊರಗಿ ನಿಂತಳು. ಚಿನ್ನು, ನಿಂಗೆ ನಿಲ್ಲೋಕ್ಕೂ ಆಗ್ತಿಲ್ಲ, ಬಾ ಮೊದಲು ಮನೆಗೆ ಹೋಗೋಣ ಎಂದು ತನ್ನವಳನ್ನು ಬಳಸಿ ಎದೆಗೊರಗಿಸಿಕೊಂಡು ಹೇಳಿದನು. ಇಲ್ಲ, ನಾನು ಇವತ್ತು ಇವಳ ಬಳಿ ಮಾತನಾಡಲೇಬೇಕು ಎಂದು ಮತ್ತೆ ಮಾತು ಮುಂದುವರೆಸಿದಳು. ಏನಂದೆ? ನಿನ್ನ ಕಿರಣ ಅಂತ ಅಲ್ವಾ? ಹೌದು, ಸಂಬಂಧದಲ್ಲಿ ನನಗಿಂತ ಇವರ ಮೇಲೆ ನಿನಗೆ ಜಾಸ್ತಿ ಹಕ್ಕಿರುವುದು. ಹಕ್ಕಿದೆ ಅಂದ ಮಾತ್ರಕ್ಕೆ ಇಷ್ಟ ಇಲ್ಲದೆ ಇರುವ ಪ್ರೀತಿಯನ್ನು ಬಲವಂತದಿಂದ ಪಡೆಯಲು ಆಗಲ್ಲ. ಎರಡು ಮನಸ್ಸುಗಳು ಬೆರೆತಾಗ ಮಾತ್ರ ಅದು ನಿಜವಾದ ಪ್ರೀತಿ ಎನಿಸುತ್ತದೆ. ನೋಡು, ಇವಾಗಲೂ ಇವರು ನನಗೆ ಸಾತ್ವಿಕ ಇಷ್ಟ ಎಂದು ಒಂದೇ ಒಂದು ಮಾತು ಹೇಳಲಿ, ನಾನು ನಿಮ್ಮಿಬ್ಬರ ಮಧ್ಯೆ ಬರಲ್ಲ. ಯಾಕಂದರೆ ನಾನು ಯಾರ ಪ್ರೀತಿಯನ್ನು ಬಲವಂತದಿಂದ ಬಯಸುವುದಿಲ್ಲ. ನಿನಗೆ ಏನಾದರೂ ತಲೆಗಿಲೆ ಕೆಟ್ಟಿದ್ಯಾ? ಏನೇನೋ ಮಾತಾಡ್ತಿದೆಯಲ್ಲ. ಚಿನ್ನು ಮಾತನಾಡುವಾಗ ಮಧ್ಯ ಹೇಳಿದನು. ನಾನು ಮಾತನಾಡುತ್ತಿದ್ದೇನೆ, ಪ್ಲೀಸ್ ಮಧ್ಯ ಮಾತಾಡಬೇಡಿ ಎಂದಳು. ಹಾಗಂತ ಈಗ ಇವರನ್ನು ನಿನಗೋಸ್ಕರ ಬಿಟ್ಟು ಕೊಡ್ತೀನಿ ಎಂದು ತಿಳಿಯಬೇಡ. ಯಾಕಂದರೆ ನಮ್ಮಿಬ್ಬರ ಪ್ರೀತಿ ಪವಿತ್ರವಾದದ್ದು. ಏನಂದೆ ನೀನು? ನಾವು ತಪ್ಪು ಮಾಡಿದ್ದೀವ. ತಪ್ಪು ಮಾಡಲು ನಮ್ಮಿಬ್ಬರ ಮಧ್ಯೆ ಇರುವುದು ಪವಿತ್ರವಾದ ಪ್ರೇಮವೇ ಹೊರತು ಕಾಮವಲ್ಲ. ನಿನ್ನ ಪ್ರಕಾರ ಬಡವರು ಎಂದರೆ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಎಂದು ತಿಳಿದಿದ್ದೀಯ. ಆದರೆ ಅವರು ಸ್ವಾಭಿಮಾನದಿಂದ ಬದುಕುತ್ತಾರೆ ಹೊರತು ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ. ನಮಗೆ ಜೀವನಕ್ಕೆ ಹಣದ ಅವಶ್ಯಕತೆ ಇದೆ ಹೊರತು ಹಣವೇ ಜೀವನವಲ್ಲ. ಇನ್ನು ನನ್ನ ಅಣ್ಣನ ಬಗ್ಗೆ ಮಾತನಾಡಲು ಯಾವ ಯೋಗ್ಯತೆಯೂ ಇಲ್ಲ ನಿನಗೆ. ವ್ಯಕ್ತಿತ್ವದಲ್ಲಿ ನನ್ನ ಅಣ್ಣನ ಕಾಲುಗುರಿನ ಸಮವೂ ಇಲ್ಲ ನೀನು. ನಿನ್ನ ಸ್ವಾರ್ಥಕ್ಕೋಸ್ಕರ ಇಬ್ಬರ ಜೀವನವನ್ನು ಹಾಳು ಮಾಡ್ತಿದ್ದೀಯ. ನೀನೇನೇ ಮಾಡಿದರೂ ನಾವಿಬ್ಬರೂ ದೂರವಾಗುವುದಿಲ್ಲ. ದೇಹದಲ್ಲಿ ಅದೆಷ್ಟೇ ನಿಶ್ಶಕ್ತಿ ಇದ್ದರೂ ಯಾವ ಭಯವೂ ಇಲ್ಲದೆ ಸಾತ್ವಿಕಳ ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲವನ್ನು ಹೇಳಿದಳು. ಚಿನ್ನು ಆಡಿದ ಒಂದೊಂದು ಮಾತನ್ನು ನಿಂತು ಕೇಳಿದವನು, ಅದೆಷ್ಟು ಪ್ರೀತಿ ಇದೆಯೇ ಹುಡುಗಿ ನಿನ್ನಲ್ಲಿ. ಬಹುಶಃ ನನಗಿಂತ ಹೆಚ್ಚು ಪ್ರೀತಿಸುತ್ತೀಯಾ ಅನಿಸುತ್ತದೆ. ಆದರೆ ಅದನ್ನು ಚಿಪ್ಪಿನೊಳಗೆ ಮುತ್ತು ಇರಿಸುವ ಹಾಗೆ ನಿನ್ನ ಪ್ರೀತಿಯನ್ನು ಮನಸ್ಸಿನಲ್ಲಿಯೇ ಇರಿಸಿದೀಯಾ ಎಂದುಕೊಂಡವನ ಮನದಲ್ಲಿ ತನ್ನವಳ ಮೇಲೆ ಹೆಮ್ಮೆಯ ಭಾವ ಮೂಡಿತು. ಸಾತ್ವಿಕ, ಸರಿಯಾಗಿ ಕೇಳಿಸಿಕೊ. ಇದೊಂದು ಬಾರಿ ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಆದರೆ ಇನ್ನೊಂದು ಸಲ ಏನಾದರೂ ಇಂತಹ ಹುಚ್ಚಾಟಗಳಿಗೆ ಕೈ ಹಾಕಿದರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಇನ್ನೊಂದು ಮುಖವನ್ನು ನಿನಗೆ ತೋರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದವನು. ಚಿನ್ನು, ಬಾ ಎಂದು ಅವಳನ್ನು ತೋಳಿಗೇರಿಸಿಕೊಳ್ಳಲು ಹೋದರೆ 1 ನಿಮಿಷ ಎಂದವಳು. ಇವರ ಜಾಗದಲ್ಲಿ ನನ್ನಣ್ಣ ಇದ್ದಿದ್ದರೆ ಇಷ್ಟೊತ್ತಿಗೆ ನೀನು ಜೀವ ಸಹಿತ ಇರುತ್ತಿರಲಿಲ್ಲ. ಅವನು ಎಷ್ಟೇ ಸಹನಾ ಮೂರ್ತಿಯಾಗಿದ್ದರೂ ನನ್ನ ವಿಚಾರದಲ್ಲಿ ಮಾತ್ರ ರಾಕ್ಷಸನವನು ಎಂದವಳು. ಕಿರಣ ಎತ್ಕೋತೀನಿ ಎಂದರೂ ಕೇಳದೆ ಅವನನ್ನು ಹಿಡಿದು ಅಲ್ಲೇ ನೆಲದಲ್ಲಿ ಬಿದ್ದಿದ್ದ ಕಾಲೇಜು ಬ್ಯಾಗು ಮತ್ತು ಮೊಬೈಲ್ ತೆಗೆದುಕೊಂಡವಳು ನಿಧಾನವಾಗಿ ನಡೆದು ಬಂದಳು. ಇತ್ತ ಚಿನ್ನು ಮಾತು ಕೇಳಿದ ಸಾತ್ವಿಕ ಕೋಪದಲ್ಲಿ ಕುದ್ದು ಹೋದಳು. ನನಗೇ ಬೆರಳು ತೋರಿಸಿ ಮಾತಾಡ್ತೀಯಾ ಎಂದು ಬಿಡಲ್ಲ ಕಣೆ ನಿನ್ನ ಈ ಸಾತ್ವಿಕ ಏನು ಎಂದು ತೋರಿಸುತ್ತೇನೆ ಎಂದು ಹಲ್ಲು ಮಸೆಯುತ್ತಾ ಅಲ್ಲೇ ಕುಳಿತಳು. ಆಗಲೇ ಒಳಬಂದು ತಕ್ಷಣ ಕುರ್ಚಿಯ ಮೇಲೆ ಎಲ್ಲವನ್ನು ನೋಡಿದವನು ಸೂರ್ಯನಿಗೆ, ಚಿನ್ನು ನನ್ನ ಜೊತೆ ಇದ್ದಾಳೆ, ಕರ್ಕೊಂಡು ಬರ್ತೀನಿ
ಎಂದು ಮೆಸೇಜ್ ಮಾಡಿ ಮೊಬೈಲ್ ಸೈಲೆಂಟ್ ಮಾಡಿ ಇಟ್ಟಿದ್ದನು. ಹೊರಗೆ ಬಂದವನು ಸೂರ್ಯನಿಗೆ ಫೋನ್ ಮಾಡಲು ಮೊಬೈಲ್ ತೆಗೆದರೆ ಆಗಲೇ ಸೂರ್ಯನ ಕಡೆಯಿಂದ 20 ತಪ್ಪಿದ ಕರೆಗಳು ಬಂದಿದ್ದವು. ಒಡನೆಯೇ ಸೂರ್ಯನಿಗೆ ಕರೆ ಮಾಡಿದವನು, ಚಿನ್ನು ನನ್ನ ಜೊತೆ ಇದ್ದಾಳೆ, ಮನೆಗೆ ಬಂದು ಎಲ್ಲವನ್ನು ಹೇಳ್ತೀನಿ, ನೀನು ಭಯಪಡಬೇಡ ಎಂದು ಹೇಳಿ ಸೂರ್ಯನಿಗೂ ಮಾತನಾಡಲು ಅವಕಾಶ ಕೊಡದೆ ಕರೆ ತುಂಡರಿಸಿದನು. ಚಿನ್ನು, ನಿನಗೆ ಹೆಚ್ಚು ಸುಸ್ತಾಗ್ತಿದೆಯಾ ಎಂದರೆ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದು ಕಿರಣ ಹೇಳಿದರೆ, ಬೇಡ, ನಾನು ಮೊದಲು ಮನೆಗೆ ಹೋಗಬೇಕು, ಅಣ್ಣನನ್ನು ನೋಡಬೇಕು ಎಂದಳು. ಸರಿ ಬಾ ಎಂದು ಬೈಕ್ ಸ್ಟಾರ್ಟ್ ಮಾಡಿದನು. ಚಿನ್ನು ಹಿಂದೆ ಕುಳಿತು ಹೋಗುವಾಗ ಆ ಗಾಳಿಗೆ ಚಳಿಯಾಗಿ ನಡುಗುತ್ತಿದ್ದಳು. ಅವಳನ್ನು ನೋಡಿದವನು, ಚಿನ್ನು, ತುಂಬ ಚಳಿಯಾಗುತ್ತಿದ್ದರೆ ಇಲ್ಲೇ ಮುಂದೆ ಮೇನ್ ರೋಡ್ಗೆ ಹೋಗಿ ಕ್ಯಾಬ್ ಬುಕ್ ಮಾಡ್ತೀನಿ, ನೀನು ಕಾರಿನಲ್ಲಿ ಬರುವಿಯಂತೆ ಎಂದರೆ, ಇಲ್ಲ, ಇದರಲ್ಲೇ ಹೋಗೋಣ ಎಂದವಳು. ಎರಡೂ ಕೈಗಳಿಂದ ಕಿರಣನ ಸೊಂಟವನ್ನು ಬಳಸಿ ಅವನ ಬೆನ್ನಿಗೆ ತಲೆಯಾನಿಸಿ ಹಾಗೆ ಕಣ್ಣು ಮುಚ್ಚಿ ಮಲಗಿದಳು. ಗುಬ್ಬಿ ಮರಿ ಹೇಗೆ ಕಿರಣನನ್ನು ಹಿಡಿದು ಮಲಗಿದ್ದವಳನ್ನು ನೋಡಿದರೆ ಅವಳು ಎಷ್ಟು ಹೆದರಿದ್ದಾಳೆ ಎಂದು ಕಿರಣನಿಗೆ ಅರಿವಾಗಿತ್ತು. ಸೂರ್ಯ ಕಿರಣ ಫೋನ್ ಮಾಡಿ ಹೇಳಿದ್ದಾನೆ ಎಂದರೆ ಖಂಡಿತವಾಗಿಯೂ ಕಿರಣನ ಜೊತೆ ಚಿನ್ನು ಇರ್ತಾಳೆ, ಅವನು ಕರ್ಕೊಂಡು ಬರ್ತಾನೆ, ನೀವ್ಯಾಕೆ ಇಷ್ಟು ಗಾಬರಿಯಾಗಿ ಹೀಗೆ ಚಳಿಯಲ್ಲಿ ಓಡಾಡುತ್ತಿದ್ದೀರಾ, ಒಳಗೆ ಬನ್ನಿ ಕುಳಿತುಕೊಳ್ಳಿ, ಅವರು ಬರುತ್ತಾರೆ ಎಂದು ಒಂದೇ ಸಮ ಹೇಳುತ್ತಿದ್ದಳು ಸಿಂಚನ. ಸೂರ್ಯ ಕರೆ ಮಾಡಿ ಚಿನ್ನು ಏನಾದರೂ ಅಲ್ಲಿಗೆ ಬಂದಿದ್ದಾಳಾ, ಇನ್ನೂ ಮನೆಗೆ ಬಂದಿಲ್ಲ ಎಂದು ಗಾಬರಿಯಿಂದ ಹೇಳುತ್ತಿದ್ದ ಹಾಗೆ ಸಿಂಚನಾಳಿಗೂ ಕೂಡ ಭಯವಾಗಿ ಸೂರ್ಯನ ಮನೆಗೆ ಬಂದಿದ್ದಳು. ಸಿಂಚನ, ನನ್ನ ಭಯ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿನಗೂ ಗೊತ್ತಲ್ವಾ, ಚಿನ್ನು ಒಂದೇ ಒಂದು ದಿನವೂ ಹೀಗೆ ಹೇಳದೆ ಕೇಳದೆ ಎಲ್ಲಿಯೂ ಹೋಗಿಲ್ಲ. ಅವಳಿಗೆ ಈ ಬೆಂಗಳೂರು ಸಹ ಸರಿಯಾಗಿ ಗೊತ್ತಿಲ್ಲ. ಹಾಗೇನಾದರೂ ಸ್ನೇಹಿತರ ಮನೆಗೆ ಹೋಗಿದ್ದರೆ, ಅವಳ ಫೋನ್ ಹಾಳಾಗಿದ್ದರೆ ಬೇರೆಯವರ ಫೋನಿನಲ್ಲಿ ಕರೆ ಮಾಡಿ ಹೇಳುತ್ತಿದ್ದಳು. ತುಂಬ ವರ್ಷಗಳ ಹಿಂದೆಯೇ ನನ್ನ ಮೊಬೈಲ್ ನಂಬರನ್ನು ಮೆಮೊರೈಸೇಷನ್ ಮಾಡಿ ಇಟ್ಕೊಂಡಿದ್ದಾಳೆ. ಹಾಗಿದ್ದ ಮೇಲೆ ಅವಳಿಗೇನು ತೊಂದರೆ ಆಗಿಲ್ಲ ಎಂದರೆ ನನಗೆ ಕರೆ ಮಾಡಿ ಹೇಳುತ್ತಿರಲಿಲ್ವಾ? ಕಿರಣ, ನಾನು ವಿಷಯ ಹೇಳಿದಾಗ ಮನೆಗೆ ಬರ್ತೀನಿ, ಹುಡುಕೋಣ ಎಂದು ಹೇಳಿದವನು ಇನ್ನೂ ಬರಲಿಲ್ಲ. ಮತ್ತೆ ಕರೆ ಮಾಡಿ ನನ್ನ ಜೊತೆ ಇದ್ದಾಳೆ ಎಂದು ಹೇಳುತ್ತಿದ್ದಾನೆ. ಅದು ಹೇಗೆ ಎನ್ನುವ ಭಯ ನನ್ನನ್ನು ಕಾಡುತ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪ್ಪ ಕಾಲ್ ಮಾಡಿ ಚಿನ್ನು ಎಲ್ಲಿ ಎಂದು ಕೇಳುತ್ತಾರೆ, ಆವಾಗ ನಾನು ಏನು ಹೇಳಲಿ? ಇಷ್ಟು ಹೇಳುವಷ್ಟರಲ್ಲಿ ಆಗಲೇ ಸೂರ್ಯನ ಕಣ್ಣಂಚು ಒದ್ದೆಯಾಯಿತು. ನಿಮಗೂ ಗೊತ್ತಲ್ವಾ, ಕಿರಣ ಸುಮ್ಮನೆ ಹಾಗೆಲ್ಲ ಹೇಳುವುದಿಲ್ಲ, ಅವನ ಜೊತೆ ಇದ್ದಾಳೆ ಎಂದರೆ ಅವನು ಕರ್ಕೊಂಡು ಬರ್ತಾನೆ ಎಂದು ಹೇಳುವಷ್ಟರಲ್ಲಿ ಕಿರಣನ ಬೈಕ್ ಮನೆಯ ಮುಂದೆ ಬಂದು ನಿಂತಿತು. ಮೇಲೆ ನಿಂತೆ ಅವರನ್ನು ನೋಡಿದನು. ಕಿರಣ ಚಿನ್ನು ಕೈ ಹಿಡಿದು ನಿಧಾನವಾಗಿ ಕರೆದುಕೊಂಡು ಬರುತ್ತಿರುವುದನ್ನು ನೋಡಿದವನು ಗಾಬರಿಯಾಗಿ ಒಂದೇ ಉಸಿರಿಗೆ ಮೆಟ್ಟಿಲಿಳಿದು ಕೆಳಗೆ ಓಡಿ ಬಂದನು. ಚಿನ್ನು, ಏನಿದು, ಎಲ್ಲಿಗೆ ಹೋಗಿದ್ದೆ, ಮುಖ ಯಾಕೆ ಹೀಗಾಗಿದೆ? ಅತ್ತಿದ್ದಕ್ಕಾಗಿ ಕಣ್ಣು ಊದಿಕೊಂಡು ಕೆಂಪಡರಿರುವುದನ್ನು ನೋಡಿ ಹೇಳಿದನು ಸೂರ್ಯ. ಮೊದಲು ಮೇಲೆ ನಡಿ, ಆಮೇಲೆ ಮಾತನಾಡೋಣ ಎಂದು ಕಿರಣ ಹೇಳಿದರೆ ಚಿನ್ನು ಕಿರಣನನ್ನು ಬಿಟ್ಟು ತನ್ನ ಅಣ್ಣನನ್ನು ಹಿಡಿದು ಮೇಲೆ ಬಂದವಳು ಒಡನೆ ಅವನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು. ಕಿರಣ, ಏನಾಯಿತು, ಯಾಕೆ ಅಳುತ್ತಿದ್ದಾಳೆ? ಗಾಬರಿಯಾಗಿ ಕೇಳಿದ ಸೂರ್ಯ. ಚಿನ್ನು, ಅಲ್ಲಿ ಅಷ್ಟೊಂದು ಧೈರ್ಯವಾಗಿ ಮಾತನಾಡಿ ಬಂದು ಇಲ್ಲಿ ಮಗುವಿನ ರೀತಿ ಅಳುತ್ತಿದ್ದೀಯಲ್ಲ, ನೀನು ಹೀಗೆ ಅತ್ತರೆ ಸೂರ್ಯ ಭಯಪಡುತ್ತಾನೆ, ಬಿಡು ಅವನನ್ನು ಎಂದು ಸೂರ್ಯನನ್ನು ಬಿಡಿಸಿ ಅಲ್ಲೇ ದಿವಾನ್ ಮೇಲೆ ಕೂರಿಸಿದನು. ಸೂರ್ಯ, ಹೆದರುವಂಥದ್ದು ಏನೂ ಆಗಿಲ್ಲ. ಇವಳು ಕಾಲೇಜಿನಿಂದ ಬರುವಾಗ ಸಾತ್ವಿಕ ಕರೆದುಕೊಂಡು ಹೋಗಿದ್ದಾಳೆ. ಸಾತ್ವಿಕ ನನ್ನನ್ನು ಪ್ರೀತಿಸುತ್ತಿದ್ದಾಳಂತೆ, ಅದಕ್ಕೆ ಚಿನ್ನುಗೆ ನನ್ನನ್ನು ಮರೆತು ಬಿಡು ಎಂದು ಹೆದರಿಸಿದ್ದಾಳೆ. ಆ ಭಯಕ್ಕೆ ಈಗ ಅಳುತ್ತಿದ್ದಾಳೆ ಅಷ್ಟೇ, ಏನೂ ಆಗಿಲ್ಲ ಎಂದು ಅರ್ಧ ಸುಳ್ಳು ಅರ್ಧ ಸತ್ಯ ಸೇರಿಸಿ ಹೇಳಿದನು. ದಾಂಡಿಗರು ಕಿಡ್ನಾಪ್ ಮಾಡಿದ್ದರು, ಅವಳನ್ನು ಹಳೆ ಮನೆಯಲ್ಲಿ ಕಟ್ಟಿ ಹಾಕಿದ್ದರು ಮತ್ತು ಸಾತ್ವಿಕ ಆಡಿದ ಮಾತುಗಳೆಲ್ಲವನ್ನು ಹೇಳಿದರೆ ಸೂರ್ಯ ಅವಳನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ತಿಳಿದಿದ್ದವನು ಹಾಗೆ ಹೇಳಿದ್ದ. ನನ್ನ ತಂಗಿಗೆ ನಿನ್ನನ್ನು ಮರೆತು ಬಿಡು ಎಂದು ಹೇಳಲು ಅವಳು ಯಾರು ಕಿರಣ? ಹಾಗೆ ಮಾತನಾಡುವುದಿದ್ದರೆ ನೇರವಾಗಿ ಮನೆಗೆ ಬಂದು ಮಾತನಾಡಬಹುದಿತ್ತಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಸಿ ಮಾತನಾಡುವುದು ಏನಿತ್ತು? ಆಗಲೇ ಕೋಪದಲ್ಲಿ ಕೂಗಾಡುತ್ತಿದ್ದನು ಸೂರ್ಯ. ಅವಳಿಗೆ ಸ್ವಲ್ಪ ಹಠ ಜಾಸ್ತಿ ಸೂರ್ಯ, ಅದೇ ಹಠದಿಂದ ಈ ರೀತಿ ಮಾಡಿದ್ದಾಳೆ. ನಾನು ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಬಂದಿದ್ದೀನಿ, ನೀನು ಕೋಪ ಮಾಡಿಕೊಳ್ಳಬೇಡ ಎಂದವನು. ಸಿಂಚನ, ಇವತ್ತು ನೀನು ಚಿನ್ನು ಜೊತೆಯಲ್ಲಿಯೇ ಇರು ಎಂದು ಹೇಳಿದವನು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡುತ್ತೇನೆ ಎಂದು ಅಲ್ಲಿಂದ ಹೊರಟನು. ಚಿನ್ನು, ಅವಳು ನಿನ್ನ ಬಳಿ ಏನು ಮಾತನಾಡಿದಳು? ನಿನ್ನನ್ನು ಹೆದರಿಸಿದ್ಲಾ ಎಂದು ತಂಗಿಯ ಪಕ್ಕ ಕುಳಿತು ಅವಳ ತಲೆಯನ್ನು ನೀವುತ್ತಾ ಕೇಳಿದನು. ಇಷ್ಟೊತ್ತು ಕಿರಣ ಆಡಿದ ಮಾತುಗಳನ್ನು ಕೇಳಿದವಳು ಅಣ್ಣನಿಗೆ ನಾನು ಈಗ ನಿಜ ಹೇಳಿದರೆ ನಿಜವಾಗಿಯೂ ಕೋಪ ಮಾಡಿಕೊಂಡು ಸಾತ್ವಿಕಳನ್ನು ಹುಡುಕಿ ಹೋಗುತ್ತಾನೆ ಎಂದು ಅರಿತವಳು. ಏನಿಲ್ಲ ಅಣ್ಣ, ಹಾಗೆ ಸುಮ್ಮನೆ ಮಾತನಾಡಿದರು. ನಾನು ಕೂಡ ಅವಳಿಗೆ ಸರಿಯಾಗಿ ಹೇಳಿ ಬಂದಿದ್ದೀನಿ. ಮೊದಲು ಅವಳು ಕರೆದುಕೊಂಡು ಹೋದಾಗ ಭಯ ಆಯಿತು, ಅದೇ ಭಯಕ್ಕೆ ನಿನ್ನನ್ನು ನೋಡಿದ ತಕ್ಷಣ ಅಳು ಬಂತು ಅಷ್ಟೆ ಎಂದು ಮಾತು ಬದಲಿಸಿದಳು.
ಅಲ್ಲ, ಹೆಣ್ಣು ಮಕ್ಕಳು ಒಬ್ಬ ಹುಡುಗನಿಗಾಗಿ ಇಷ್ಟೆಲ್ಲ ಮಾಡುತ್ತಾರಾ? ಅವನಿಗೆ ಮದುವೆ ಗೊತ್ತಾಗಿದೆ ಎಂದು ತಿಳಿದ ಮೇಲೆ ಹೀಗೆಲ್ಲ ಮಾಡಿದ್ದಾಳೆ ಎಂದರೆ ಅವಳು ಇನ್ನೆಂಥವಳಿರಬೇಕು ಎಂದು ಸಿಂಚನ ಹೇಳುತ್ತಿದ್ದರೆ, ಅಕ್ಕ ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ, ತುಂಬ ಹೊಟ್ಟೆ ಹಸಿವು ಆಗುತ್ತಿದೆ, ಏನಾದರೂ ಮಾಡಿಕೊಡಿ ಎಂದು ಮಗುವಿನ ರೀತಿ ಕೇಳಿದಳು. ಅವಳು ಕೇಳಿದ ರೀತಿಗೆ ಸಿಂಚನಾಳಿಗೆ ತುಂಬ ಸಂಕಟವಾಗಿ ಕಣ್ಣಲ್ಲಿ ನೀರೂರಿತು. ಸಾರಿ ಚಿನ್ನು, ನನಗೆ ಗೊತ್ತಾಗಲಿಲ್ಲ ನಿನಗೆ ಹೊಟ್ಟೆ ಹಸಿವಿಗೆ ಇಷ್ಟೊಂದು ಸುಸ್ತಾಗುತ್ತಿರುವುದು. ನಾನೆಂಥ ದಡ್ಡಿ ನೋಡು, ಗೊತ್ತಾಗಲಿಲ್ಲ ಎಂದು ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ಅಕ್ಕ ಇಷ್ಟಕ್ಕೆಲ್ಲ ಅಳ್ತಾರ, ನಿಧಾನವಾಗಿ ಮಾಡಿಕೊಡಿ ಎನ್ನುವಷ್ಟರಲ್ಲಿ ಸಿಂಚನ ಅಡುಗೆ ಮನೆಗೆ ಹೋಗಿದ್ದಳು. ಅಣ್ಣ, ಒಂದು ಸ್ವಲ್ಪ ಹೊತ್ತು ಹಾಗೆ ನಿನ್ನ ತೊಡೆಯ ಮೇಲೆ ಮಲಗ್ತೇನೆ ಎಂದು ಅಲ್ಲೇ ಸೂರ್ಯನ ತೊಡೆಯ ಮೇಲೆ ಮಲಗಿದಳು. ಸಿಂಚನ ಅಡುಗೆ ಮನೆಗೆ ಹೋದ 10 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟನ್ನು ತಯಾರು ಮಾಡಿಕೊಂಡು ತಂದಿದ್ದಳು. ಚಿನ್ನು ಎದ್ದೇಳು ಎಂದು ಹೇಳಿಸಿ ಸೂರ್ಯ ಕೊಡು ನಾನೇ ತಿನ್ನಿಸ್ತೀನಿ ಎಂದು ಕೇಳಿದರೆ, ಇಲ್ಲ ಇವತ್ತು ಚಿನ್ನುಗೆ ನಾನೇ ತಿನ್ನಿಸುತ್ತೇನೆ ಎಂದು ಸಿಂಚನಾಳೆ ಕೈತುತ್ತು ನೀಡಿದಳು. ಬಿಸಿಯಾಗಿದ್ದರೂ ಅದನ್ನು ಮಕ್ಕಳಿಗೆ ತಿನ್ನಿಸುವ ಹಾಗೆ ಉಫ್ ಎಂದು ಉರುಬಿ ತಿನ್ನಿಸುತ್ತಿದ್ದಳು. ಅವಳನ್ನು ನೋಡಿದ ಸೂರ್ಯನಿಗೆ, ಅದೆಂತಹ ತಾಯಿ ಹೃದಯ ನಿನ್ನದು, ನನ್ನವರನ್ನು ನಿನ್ನವರು ಎಂದು ನೋಡುವ ಈ ಗುಣವೇ ನನಗೆ ತುಂಬ ಇಷ್ಟ ಎಂದು ಮನದಲ್ಲಿಯೇ ಹೇಳಿಕೊಂಡನು. ಮುಂದುವರಿಯುವುದು. ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.